ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೈತ್ರಶ್ರೀ. ನಾವು ಬೆಳಗ್ಗೆ 3 ಗಂಟೆಗೆ ಎದ್ದು ರೆಡಿಯಾಗಿ ಇವತ್ತು ಹೋಗ್ತಾ ಇರೋದು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಸೊ ಇಯರ್ಲಿ ಒನ್ಸ್ ಅಂತೂ ಮಿಸ್ ಇಲ್ದೇ ಹೋಗ್ತೀವಿ. ಯಾಕೆ ಅಂತಂದರೆ ಇದು ನನ್ನ ಹಸ್ಬೆಂಡ್ ಅವರ ಮನೆ ದೇವರು. ಆಲ್ಮೋಸ್ಟ್ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ನಾವೇನು ಅಂದ್ಕೊಂಡ್ವಿ, ಒಂದು 8-9 ಗಂಟೆಗೆಲ್ಲ ರೀಚ್ ಆಗಿಬಿಟ್ರೆ ಬೇಗ ಪೂಜೆ ಮಾಡ್ಕೊಂಡು ಬಂದುಬಿಡ್ಬೋದಲ್ಲ. ಯಾಕಂತಂದರೆ ತುಂಬಾ ಬಿಸಿಲಿರುತ್ತೆ. ಆ ಬಿಸಿಲಲ್ಲಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೋದು ತುಂಬಾ ಕಷ್ಟ ಆಗುತ್ತೆ ಅಂತ. ಸೊ ನಾವು ಆನ್ ದ ವೇ ಹೋಗ್ತಾ ಟೀ ಕುಡಿದ್ವಿ. ಔಟ್ಸೈಡು ಮಿನಿ ಸ್ಟಾಲ್ಗಳಲ್ಲಿ ಕೆಲವೊಂದು ಕಡೆ ಅಂತೂ ಟೀ ಅಂತೂ ಚೂರು ಚೆನ್ನಾಗಿರಲ್ಲ. ಬಟ್ ಅಡ್ಜಸ್ಟ್ ಮಾಡಿಕೊಂಡು ಟೀ ಕುಡಿದ್ಬಿಟ್ಟು ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ಲು. ಸೊ ಟೀ ಕುಡಿದು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆ್ಯಂಡ್ ಕೆಲವೊಂದು ಸಲ ಗ್ರೀನರಿ ನೋಡಿದ್ರೆ ಓಕೆ, ನಾವು ಎಷ್ಟು ಫಾರ್ ಅವೇ ಇದ್ದೀವಿ, ಬ್ಯಾಂಗ್ಳೂರಲ್ಲಿ ಗ್ರೀನರಿನೇ ಇರಲ್ವಲ್ಲ ಅಂತ ಅನಿಸುತ್ತೆ. ಸೊ ನಮ್ಮ ಜರ್ನಿನ ಎಂಜಾಯ್ ಮಾಡ್ಕೊಂಡು ನಾವು ಫಸ್ಟ್ ರೀಚ್ ಆಗಿದ್ದು ತಾಳಬೆಟ್ಟ. ಇದು ಬಂದುಬಿಟ್ಟು ಬೆಟ್ಟದ ಸ್ಟಾರ್ಟಿಂಗು. ಸೊ ಇಲ್ಲೆಲ್ಲರೂ ಯಾರೇ ಬಂದ್ರೂ ಫಸ್ಟ್ ಇಲ್ಲಿ ನಿಲ್ಲಿಸ್ಬಿಟ್ಟು ಫಸ್ಟು ಇಲ್ಲಿ ಧೂಪ ಹಾಕಿಬಿಟ್ಟು ಆಮೇಲೆ ಅವರ ಜರ್ನಿನ ಕಂಟಿನ್ಯೂ ಮಾಡ್ತಾರೆ. ಸೊ ಆಲ್ಮೋಸ್ಟ್ ತುಂಬಾ ಕ್ರೌಡೆಡ್ ಇತ್ತು ಇವತ್ತು. ಮೇ ಬಿ ಸಮ್ಮರ್ಸ್ ಇರೋದ್ರಿಂದನೇ ಅನಿಸುತ್ತೆ. ಎಲ್ಲೇ ಹೋದ್ರೂ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಸಿಕ್ಕಾಪಟ್ಟೆ ಕ್ರೌಡೆಡು. ಸೊ ನಾವು ಅಲ್ಲಿ ಗಾಡಿನ ನಿಲ್ಲಿಸಿ ಕಾಲೆಲ್ಲ ತೊಳೆದು ನನ್ನ ಮಗಳನ್ನ ಹಾಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದೆ ಮಲಗಿರ್ಬೇಕಲ್ಲೇ. ಸೊ ಅವಳು ಸ್ವಲ್ಪ ಫೇಸ್ ವಾಶ್ ಮಾಡಿ, ಸೊ ಅಲ್ಲಿ ಧೂಪ ಎಲ್ಲ ಅಲ್ಲೇ ಕೊಡ್ತಾ ಇರ್ತಾರೆ. ಅದನ್ನು ತಗೊಂಡು ನಾವು ತುಂಬ ರಶ್ ಇತ್ತಲ್ಲ, ಸೊ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಧೂಪನ ಹಾಕಿ ಫಸ್ಟ್ ಧೂಪ ಎಲ್ಲ ಹಾಕ್ಬಿಟ್ಟು ದೇವರೇ ನಮ್ಮ ಲೈಫು ಚೆನ್ನಾಗಿರಲಿ ಅಂತ ದೇವರನ್ನು ಕೇಳಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಾವು ಸ್ಟಾಪ್ ಮಾಡಿ ವೆಯ್ಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡಿದ್ವಿ. ನಾವು ಯಾವಾಗಲೇ ಬೆಟ್ಟಕ್ಕೆ ಹೋದರೂ ಇದು ಒಂದೇ ಹೋಟೆಲ್ಗೆ ಹೋಗೋದು, ಯಾಕಂದರೆ ನಮಗೆ ಟೇಸ್ಟ್ ಅಡ್ಜಸ್ಟ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ನಾವು ಹೊರಟಿದ್ದು ಕೆಳಗಡೆಯಿಂದ ಮೇ ಬಿ ಆಲ್ಮೋಸ್ಟ್ 8:30 ಆಗಿತ್ತು ಅಂತ ಅನಿಸುತ್ತೆ. ಸೊ ತುಂಬಾ ವ್ಯೂಸ್ ಚೆನ್ನಾಗಿತ್ತು, ಯಾಕಂದರೆ ಇನ್ನೂ ಮಾರ್ನಿಂಗ್ ಆಗಿರೋದ್ರಿಂದ. ಆ್ಯಂಡ್ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿತ್ತು, ಸಿಕ್ಕಾಪಟ್ಟೆ ಬಿಸಿಲು. ಆ್ಯಂಡ್ ಇಲ್ಲಿ ತುಂಬಾ ಕರ್ವ್ಸ್ ಇದೆ, ಆಲ್ಮೋಸ್ಟ್ ತುಂಬಾ ಇದೆ. ಸೊ ಇಲ್ಲಿ ಏನಂತ ಅಂದರೆ 7 ಬೆಟ್ಟನ ಸುತ್ತಿ 7 ಬೆಟ್ಟನ ಇಳಿದು ಹೋದರೆ ನಾವು ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಆಲ್ಮೋಸ್ಟ್ ನಾವು ಹೋಗೋ ಅಷ್ಟರಲ್ಲಿ, ನಾವು ಹೋಗಿದ್ದು ಸಂಡೇ, ಸೊ ಸ್ಯಾಟರ್ಡೇನೇ ಬಂದು ಪೂಜೆ ಮಾಡ್ಕೊಂಡು ತುಂಬ ಜನ ಹೋಗಿದ್ದಾರೆ. ಆ್ಯಂಡ್ ಇನ್ನೂ ಸಂಡೇ ಆದರೂ ಕೂಡ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ತುಂಬಾ ಜನ ಇದ್ದರು. ಸೊ ತುಂಬಾ ಜನ ಇದ್ದರು. ಏನಿದು ಅಂತ ಅಂದ್ಕೊಂಡ್ರೆ, ಸಮ್ಮರ್ಸ್ ಏನು ಮಾಡೋದಕ್ಕಾಗಲ್ಲ, ಎಲ್ಲರೂ ಮಕ್ಕಳು ರಜಾ ಇದೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿರ್ತಾರೆ. ಆಲ್ಮೋಸ್ಟ್ ತುಂಬ ಒಂದು 5-6 ಸಾವಿರ ಜನದ ಮೇಲೆ ಇದ್ದರು. ಸೊ ನಾವು, ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಉರುಳು ಸೇವೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಸ್ನಾನ ಮಾಡ್ಕೊಂಡು ಉರುಳು ಸೇವೆ ಮಾಡ್ಕೊಂಡು ಬಂದರು. ನಾವು ಮತ್ತೆ ಇವರು ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ರೂಮ್ಸ್ಗಳಿದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನಾನು ಈ ಸಲ ಮಾಡಲಿಲ್ಲ, ಯಾಕೆಂದರೆ ಕೆರಾಟಿನ್ ಮಾಡಿಸ್ಕೊಂಡಿದ್ದೆ. ಸೊ ಹೇರ್ ವಾಶ್ ಮಾಡಿದ್ರೆ ಆ ಕಂಡೀಷ್ನರು, ಶ್ಯಾಂಪು ಇದೆಲ್ಲ ಮಾಡೋದಕ್ಕಾಗಲ್ಲ. ಸೊ ದೇವ್ರನ್ನ ಭಕ್ತಿಯಿಂದ ಕೈ ಮುಗಿದು ಹೋದ್ವಿ. ಇಲ್ಲಿ ಕೆಲವರು ಇಲ್ಲೇ ಸ್ನಾನ ಮಾಡ್ತಾರೆ. ಆ್ಯಂಡ್ ಅಷ್ಟೊಂದು ಕ್ಲೀನಾಗಿಲ್ಲ, ಬಟ್ ದೇವಸ್ಥಾನ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ಅವಳು ತಲೆ ಬಚ್ತಾಯಿದ್ರು. ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾವು ಮತ್ತೆ ಹೋದ್ವಿ. ನೋಡಿದ್ರೆ ಸಿಕ್ಕಾಪಟ್ಟೆ ರಶ್, ಹೆವಿ ರಶ್ ಇತ್ತು. ದೆನ್ ವಿ ಡಿಸೈಡೆಡ್ ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು. ಸ್ಪೆಷಲ್ ದರ್ಶನ ಒಬ್ಬರಿಗೆ 250. ಸೊ ನಾವು 4 ಜನ ಇದ್ವಿ. 1000 ಕೊಟ್ಬಿಟ್ಟು ಸ್ಪೆಷಲ್ ದರ್ಶನ ಮಾಡ್ಕೊಂಡು ಬರೋದಕ್ಕೆ ದೇವಸ್ಥಾನಕ್ಕೆ ಹೋದ್ವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಮಗಂತೂ ಖುಷಿ ಆಯಿತು. ಇಲ್ಲ ಅಂತಂದರೆ ಮೇ ಬಿ 1-1.5 ಅವರ್ ಮೇಲೆ ತೊಗೊಳ್ತಾ ಇತ್ತು ದರ್ಶನ ಮಾಡೋದಕ್ಕೆ. ಈ ಶೆಕೆಯಲ್ಲಿ, ಈ ಬಿಸಿಲಲ್ಲಿ ಆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗೋದು ಹೈಲಿ ಇಂಪಾಸಿಬಲ್ ಅಂತ ಹೇಳಿಬಿಟ್ಟು ನಾವು ಸ್ಪೆಷಲ್ ದರ್ಶನಕ್ಕೆ ತೊಗೊಂಡ್ವಿ. ಸ್ಪೆಷಲ್ ದರ್ಶನ ಎಂಟ್ರೆನ್ಸ್ವರೆಗೂ ಬಿಡ್ತಾರೆ, ಅಲ್ಲಿಂದ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಬೇಕು. ಅಟ್ಲೀಸ್ಟ್ ಅಲ್ಲಿವರೆಗೂ ಇರೋವಂತಹ ಕ್ಯೂನ ನಾವು ತಡಿಬೋದಾಯಿತು. ದೆನ್ ನಾವು ಔಟ್ಸೈಡ್ ಬಂದ್ವಿ. ಎಷ್ಟು ಬಿಸಿಲು ಅಂತಂದರೆ ಕಾಲಿಡೋಕ್ಕಾಗ್ತಾಯಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಬಂದು 1-2 ಡೇಸ್ ಕಾಲೆಲ್ಲ ಬೊಬ್ಬೆ ಬಂದುಬಿಟ್ಟು ಉರಿ ಹತ್ಕೊಂಡ್ಬಿಟ್ಟಿತ್ತು. ಸೊ ಇದೆಲ್ಲ ರಥಗಳು, ಹುಲಿ ವಾಹನ ಅಂತ ಹೇಳಿಬಿಟ್ಟು. ಸೊ ನಮ್ಮ ಮಗಳು, ಅಮ್ಮ ನಾನು ಅದನ್ನು ಬೇಕು ಅಂತ ಹೇಳ್ತಾಯಿದ್ಲು. ಸೊ ಅವಳಿಗೋಸ್ಕರ ಹುಲಿ ವಾಹನ ಮೆರೆಸೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ವಿ. ಅವಳಿಗಿನ್ನೂ ಅದನ್ನು ಇಟ್ಕೊಳ್ಳೋ ಅಷ್ಟು ಶಕ್ತಿನೂ ಇಲ್ಲ. ನಾವು ನೆರಳಲ್ಲಿ ನಿಂತ್ಕೊಂಡು ಆ ಹುಲಿ ವಾಹನ ಹೋಗೋವರೆಗೂ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ಪಂಜಿನ ಸೇವೆ ಅಂತ ಮಾಡ್ತಾರೆ. ಅಂತಂದರೆ ಧೂಪದ ಕಡ್ಡಿ ಥರ ಕೊಡ್ತಾರೆ, ಅದನ್ನು ದೇವಸ್ಥಾನ ಸುತ್ತ ನೀವು ತೊಗೊಂಡು ಓಡಾಡಬೇಕು.
ಅದು ಮಾಡೋ ಅಷ್ಟರಲ್ಲಿ ಎಷ್ಟು ಬಿಸಿಲು ಅಂತಂದರೆ ಸಿಕ್ಕಾಪಟ್ಟೆ. ನಾವು ಮಾರ್ನಿಂಗ್ ಹೋದಾಗ ನೀರು ಹಾಕಿದ್ರು ತಣ್ಣೀರೋಕೆ. ಆಲ್ಮೋಸ್ಟ್ 12ಇಂದ 2-2:30ವರೆಗೂ ನೀರಿಲ್ಲ ಏನಿಲ್ಲ, ಫುಲ್ಲು ಸಿಕ್ಕಾಪಟ್ಟೆ ಬಿಸಿಲು. ಸೊ ನೋಡಿ, ಇದು ಹುಲಿ ವಾಹನ ಮೆರೆಸ್ತಾ ಇದೆ. ಸೊ ನನ್ನ ಹಸ್ಬೆಂಡು ಎಲ್ಲರೂ ಹೋಗ್ಬಿಟ್ಟು ಬಂದರು. ನಾವು ಬೇಡ, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಇದೆ ಅಂತ ನಾವು ಸೈಡಲ್ಲೇ ನಿಂತಿದ್ದೆ. ನಾನು ಮತ್ತು ನಮ್ಮ ಅತ್ತೆ ಅಲ್ಲೇ ಸೈಡಲ್ಲೇ ನಿಂತಿದ್ವಿ. ನೆಕ್ಸ್ಟು ಆ ಪಂಜಿನ ಸೇವೆ ಮಾಡೋದಿದೆಯಲ್ಲ, ಕಾಲು ಬೊಬ್ಬೆನೇ ಬಂದುಬಿಡ್ತು. ನಾನು ಡಿಸೈಡೆಡ್, ಇಲ್ಲ ನನ್ನ ಕೈಲಿ ಮಾಡೋಕ್ಕೆ ಆಗೋಲ್ಲ, ಅಷ್ಟೊಂದು ಬಿಸಿ. ಯಾಕೆಂದರೆ ಅದು ಟಾರ್ ರೋಡು, ಸಿಮೆಂಟ್ ಆಗಿದ್ರು ಮೇ ಬಿ ಅಷ್ಟು ಅನ್ನಿಸ್ತಾ ಇರಲಿಲ್ವೇನೋ. ಸಿಕ್ಕಾಪಟ್ಟೆ ಟಾರ್ ಕುದ್ದಾಗ ಹೆಂಗೆ ಅನಿಸುತ್ತೆ ಅಲ್ವಾ. ಸೊ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ನಮಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೂ ದೇವರೇ ಏನಾದರೂ ಈ ಪೂರ್ತಿ ಮಾಡೋ ಥರ ಮಾಡು ಅಂತ ದೇವ್ರನ್ನ ಬೇಡ್ಕೊಂಡು ಅಂತೂ ಇಂತೂ ಕಂಪ್ಲೀಟ್ ಮಾಡಿದ್ವಿ. ಬಟ್ ದಿಸ್ ವಾಸ್ ಅನ್ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಈ ಬಿಸಿಲಲ್ಲಿ. ಆಮೇಲೆ 2:30-3 ಗಂಟೆಗೆ ಅವರು ನೀರನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡ್ಬೋದು ನೀವು, ಲಾಡು ಕೌಂಟ್ರಲ್ಲೂ ಸಿಕ್ಕಾಪಟ್ಟೆ ಕ್ಯೂ, ಆಲ್ಮೋಸ್ಟ್ ತುಂಬಾ ಕ್ಯೂ ಇದೆ. ನಾವು ಈ ಕ್ಯೂನಲ್ಲಿ ವೆಯ್ಟ್ ಮಾಡ್ಕೊಂಡು ತೊಗೊಳೋದು ಬೇಡ ಅಂತ ಡಿಸೈಡ್ ಮಾಡಿ ಆಮೇಲೆ ಸ್ವಲ್ಪ ಖಾಲಿ ಆದಮೇಲೆ ಹೋಗ್ಬಿಟ್ಟು ಲಾಡು ಪ್ರಸಾದ ತೊಗೊಂಡು ಬಂದ್ವಿ. ಆನೆ ನೋಡಿ ಆರಾಮಾಗಿ ತಿನ್ಕೊಂಡು ನೆರಳಲ್ಲಿ ಆರಾಮಾಗಿದೆ. ನನ್ನ ಮಗಳು ಅಂತೂ ಅಮ್ಮ ಆನೆ ಮೇಲೆ ಹೋಗಬೇಕು ಅಂತ ಹೇಳಿಬಿಟ್ಟು ಆಸೆ ಪಡ್ತಾಯಿದ್ಲು. ನೋಡಿ 3 ಗಂಟೆಗೆ ನೀರು ಹಾಕ್ತಾಯಿದ್ದಾರೆ. ಮೇ ಬಿ ಅವ್ರದ್ದು ಏನು ಪ್ರಾಬ್ಲಮ್ಸ್ ಇತ್ತೋ, ಬಟ್ ಎಲ್ಲ ತುಂಬ ಬಿಸಿಲೆಲ್ಲ ಇದಾದಮೇಲೆ ನೀರು ಹಾಕ್ತಾಯಿದ್ದಾರೆ. ಇಟ್ ವಾಸ್ ಅನ್ ಹಾರಿಬಲ್ ಎಕ್ಸ್ಪೀರಿಯನ್ಸ್ ನಡೆಯಕೊಂಡು ಬರೋದು. ಆಮೇಲೆ ಫೈನಲಿ ನಾವು ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು, ಬಸ್ ಸ್ಟಾಪ್ ಹತ್ರ ಇರೋ ಹೋಟೆಲ್ಗೆ ಊಟ ಮಾಡಿಕೊಂಡು ನಮ್ಮ ಬ್ಯಾಕ್ ಟು ಹೋಮ್. ಆಲ್ಮೋಸ್ಟ್ ನಾವು ಹೊರಟಿದ್ದು ಒಂದು 3 o'clock ಹೊರಟು ಬ್ಯಾಂಗ್ಳೂರಿಗೆ ಆಲ್ಮೋಸ್ಟ್ 7ಗೆಲ್ಲ ರೀಚ್ ಆದ್ವಿ. ಆದರೆ 7ಇಂದ ಮನೆಗೆ ಹೋಗೋದಕ್ಕೆ 9 o'clock ಆಯಿತು. 9:30 ಆಗಿತ್ತು ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ. ಸಿಕ್ಕಾಪಟ್ಟೆ ಇದೊಂದು ಜರ್ನಿ ಅಂತೂ ಒಂಥರ ಮಿಸ್ಟೀರಿಯಸ್ ಜರ್ನಿ ನನಗೆ. ಆಲ್ಮೋಸ್ಟ್ ಅಂದರೆ ದರ್ಶನ ಮಾತ್ರ ತುಂಬ ಚೆನ್ನಾಗಿ ಆಯಿತು, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಸೊ ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್